ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾನು ನಿಮ್ಮ ಅಬ್ನಾರ್ಮಲ್ ಕನ್ನಡಿಗ. ಏನಪ್ಪ ಇವತ್ತು ಅಂದರೆ, ನಾವಿವತ್ತು ಕಾಂಟಿನೆಂಟಲ್ GT 650 1 ಇಯರ್ ಓನರ್ಶಿಪ್ ಮಾತಾಡೋಣ. ನಮ್ಮ ಬ್ರೋದೇ ಗಾಡಿ ಇದು, 1 ಇಯರ್ ಆಗಿದೆ. ಅವ್ರ ಹತ್ರ ರಿವ್ಯೂ ಕೇಳೋಣ, ಹೇಗಿದೆ, ಏನು ಮೈಲೇಜ್ ಬರ್ತಿದೆ, ಯಾವ ಥರ ಅವ್ರು ಓಡಿಸ್ತಿದ್ದಾರೆ, ಏನು ಸಿಟಿಲಿ ಯಾವ ಥರ, ಹೈವೇಲಿ ಯಾವ ಥರ ಅಂತೆಲ್ಲ ನೋಡೋಣ. ಪ್ರಾಪರ್ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳೋಣ. ಬನ್ನಿ, ಲೆಟ್ಸ್ ಗೋ. ಬ್ರೋ, ನಾಳೆಗೆ ಗಾಡಿ ತೊಗೊಂಡು 1 ವರ್ಷ ಅಂತ ಇದ್ದೀರಾ, 1 ವರ್ಷ ಆಯಿತು ಅಂತ ಇದ್ದೀರಾ. ಅದ್ರ ಬಗ್ಗೆ ಒಂದು ರಿವ್ಯೂ ಹೇಳಿ. ನಾನೊಂದು 3 ಕ್ವಶನ್ ಕೇಳ್ತೀನಿ. ಫಸ್ಟ್ ಒಂದು, ನಿಮಗೆ ಗಾಡಿ ಹೇಗೆ ಅನಿಸ್ತಾ ಇದೆ? 2ನೇದು ಓನರ್ಶಿಪ್ ರಿವ್ಯೂ. 3ನೇದು ಏನಕ್ಕೆ ತೊಗೊಬೇಕು, ಏನಕ್ಕೆ ತೊಗೊಬಾರ್ದು. ಫಸ್ಟು ನಾಳೆಗೆ 1 ವರ್ಷ ಆಗುತ್ತೆ ಗಾಡಿ ತೊಗೊಂಡು. 5,900 ಕಿಲೋಮೀಟರ್ ಓಡಿಸಿದ್ದೀನಿ. 30,000 ಆಗಿದೆ ಪೆಟ್ರೋಲು. 30,000. ಓಕೆ. ಲೈಕ್ ಹೈವೇಲಂತೂ ಗಾಡಿ ಗನ್ನೆ ಬೆಂಕಿ ಅಂತೀರಲ್ಲ ಆ ಥರ. ಸಿಟಿಯಲ್ಲಂತೂ ಇಂಜಿನ್ ಇದಕ್ಕೆ ಆಗೋದಿಲ್ಲ, ಬಟ್ ಹೈವೇದಲ್ಲಿ ಕ್ರೂಸ್ ಮಾಡೋಕ್ಕಂತೂ 100% ವರ್ತು. ಈ ಗಾಡಿ 5 ಲಕ್ಷ ಕೊಟ್ರು ವರ್ತಾ. ಒಂದೇ ಒಂದು ಸ್ಪೀಡ್ಗೆ ಆ ಮಜಕ್ಕೆ ಕಾಸಂತ ಯೋಚನೆ ಬರೋದಿಲ್ಲ. ಪೆಟ್ರೋಲ್ ಅಂತೂ ಯೋಚನೆ ಮಾಡೋದಿಲ್ಲ. ಯಾವತ್ತು ಕೊಡ್ತೀವಿ, ಭಿಕ್ಷೆ ಎತ್ತೋದಿಲ್ಲ. ತಗೊಂಡವಾಗ ಗಾಡಿ ಎತ್ತವಾಗೆಲ್ಲ 500 ರೂಪಾಯಿ ಹಾಕ್ಸಿರ್ತೀವಿ. ಅದೊಂದು ಗಾಡಿ ಎತ್ತದ್ಮೇಲೆ ಬಂಕ್ ಹೋಗ್ಲೇಬೇಕು. ಪೆಟ್ರೋಲ್ ಅದು ಬ್ಲಿಂಕ್ ಆಗಿದ ತಕ್ಷಣ ಏನೋ ಒಂಥರ ಹಾರ್ಟ್ ಹೊಡ್ಕೊಳತ್ತಲ್ಲ, ಆ ತರ ಹೊಡ್ಕೊಳತ್ತೆ. ಆಗ ಪೆಟ್ರೋಲ್ ಹಾಕ್ಸ್ಬಿಡ್ತೀವಿ. ಅದೊಂದು ಬೆಸ್ಟ್. ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂತಂದ್ರೆ, ಲೈಕ್ ಇವಾಗ ಹೈವೇಸ್ ಬಿಟ್ಟು ಸಿಟಿಯಲ್ಲಿ ನಾವ್ ಹೆಂಗೆ ಓಡಿಸಿದ್ರು ಆಗೋದಿಲ್ಲ, ಸ್ವಲ್ಪ ಕಷ್ಟ. ಲೈಕ್ ಮೇಂಟೈನ್ ಮಾಡೋದಿರ್ಬೋದು. ಬ್ರೋ, ಒಬ್ಬೊಬ್ರು ಹೇಳ್ತಾರೆ, ಒಬ್ಬೊಬ್ರು ಅನ್ನೋದಕ್ಕಿಂತ ನಾನು ಅದೇ ಗಾಡಿನೇ ತೊಗೊಂಡಿದ್ದೀನಿ. ಏನಂದರೆ ಹ್ಯಾಂಡಲ್ ಪೊಸಿಷನ್ ಸ್ವಲ್ಪ ಅಗ್ರೆಸಿವ್ ಒಂಥರ ಅನಿಸ್ತಿರುತ್ತೆ. ಏನಂದರೆ ಶೋಲ್ಡರ್ ಮೇಲೆ ಪೇನ್ ಬಿದ್ದಂಗೆ. ಲೈಕ್ ರೂಢಿ ಆಗಬೇಕು. ಲೈಕ್ ರೂಢಿ ಆದರೆ ಓಕೆ 100% ಆರಾಮಾಗಿ ಓಡಿಸ್ಬೋದು. ತಗೊಂಡು 1 ವಾರಕ್ಕೆ 15 ದಿವಸಕ್ಕೆ ಬೆನ್ನೋವು ಅಂತ ಕೊಟ್ಬಿಟ್ರೆ ನನಗೂ ಒಂದಷ್ಟು ದಿವಸ ಹಂಗೆ ಅನಿಸ್ತು. ಇವಾಗ ಆನೆನ ಸಾಕೋದು ಸ್ಟಾರ್ಟಿಂಗ್ ಕಷ್ಟ. ಆನೆ ಪಲಗ್ಬಿಟ್ರೆ ಅದ್ರ ಮೇಲೆ ಕುತ್ಕೊಂಡು, ಸರ್ ನನ್ನ ಚಾರಿಯಟ್ಟು ಚೈತನ್ಯ ರಥ, ನನ್ನ ಬೆಸ್ಟ್ ಫ್ರೆಂಡು ಇದೆ, ನನ್ನ ಒಬಿಡಿಯಂಟ್ ಸರ್ವೆಂಟು ಇದೆ. ನಾವು ಆನೆ ಅಂತೀರಾ? ಮತ್ತೆ ಆನೆನೇ ಇದು ಅಷ್ಟೇ, ಅದೊಂದು ಹೇಳ್ಬೋದು ನಾನು. ಮತ್ತೆ ಏನಕ್ಕೆ ತೊಗೊಬೇಕು, ಏನಕ್ಕೆ ತೊಗೊಬಾರ್ದು? ಬ್ರೋ, ಇದು ನನ್ನ ಡ್ರೀಮ್ ಗಾಡಿ. ನನ್ನ ಆಸೆ ತಗೊಂಡಿದ್ದೀನಿ. ಲೈಕ್ ತಗೊಳೋದು ಏನು ಅಡ್ವಾಂಟೇಜ್ ಅಂತಂದ್ರೆ, ಒಂದು ಲೈಕ್ ಶೋಕಿ ಅನ್ನೋದು ಒಂದಿರ್ಬೋದು, ಇನ್ನೊಂದು ಟ್ವಿನ್ ಸಿಲಿಂಡರು. ಸೊ ಆ ಮಜಾನೇ ಬೇರೆ, ಆ ಗಾಡಿ ಬಲ್ಕಿ ಮತ್ತೆ ಆ ಫೀಲೇ ಬೇರೆ. GT ಅಂದಿದ ತಕ್ಷಣ ಒಂದು ಫೀಲಿಂಗ್ ಕೊಡುತ್ತೆ. ಅದೊಂದು ಹೇಳ್ಬಲ್ಲೆ. ಓಕೆ, ಯಾಕೆ ತೊಗೊಬಾರ್ದು ಅಂತಂದ್ರೆ, ಲೈಕ್ ಕೆಲವ್ರಿಗೆ ಹ್ಯಾಂಡಲ್ ಪೊಸಿಷನ್ ಇಷ್ಟ ಆಗಲ್ಲ, ಕೆಲವ್ರಿಗೆ ವೆಯ್ಟ್ ಗಾಡಿ, ಲೈಕ್ ಕೆಲವರು ಸಣ್ಣ ಇರ್ತಾರೆ. ಲೈಕ್ ನಾವಾದ್ರೂ ಪರವಾಗಿಲ್ಲ, ಜಿಮ್ ಮಾಡಿ ಸ್ವಲ್ಪ ದಪ್ಪ ಇದೆ. ಒಬ್ಬೊಬ್ರು ಹೇಳ್ತಾರೆ ಮೈಲೇಜ್ ಬರಲ್ಲ. ಮೈಲೇಜ್ ಬ್ರೋ, ಇಂಥ ಗಾಡಿ ತಗೊಂಡು ಇವಾಗ ಆನೆ ತಗೊಂಡು 25 kg ಅಕ್ಕಿ ಹಾಕಿ ಸಾಕ್ತೀನಿ ಅಂತಂದ್ರೆ ಆಗುತ್ತಾ? ಆಗಲ್ಲ. ಅದು ತಗೊಂಡ್ಮೇಲೆ ಅದು ಕೆಪಾಸಿಟಿ ಇರ್ಬೇಕು. ಆ ಬೋಳಿ ಮಗ ಹೇಳಿದ್ರಿ, ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ ಅದಕ್ಕೆ ತಗೊಂಡಿರೋದು. ಓಕೆ. 5,900 ಕಿಲೋಮೀಟರ್ ಓಡಿಸಿದ್ದೀನಿ. ನೋಡ್ಬೋದು ನೀವು ಓಡೋಮೀಟ್ರು. 5,921 ಓಡಿಸಿದ್ದೀನಿ. 30,000 ಆಗಿದೆ ಪೆಟ್ರೋಲ್. 30,000 ಪೆಟ್ರೋಲ್ ಕುಡಿದಿದೆ. 30,000. 1 ಲಕ್ಷ ಆಗ್ಲಿ ಪರವಾಗಿಲ್ಲ. ನಾವಷ್ಟು ದೊಡ್ಡ ಮನುಷ್ಯರಲ್ಲ, ಚಿತ್ರ ಅನ್ನೋದು ನನ್ನ ಮಕ್ಕಳು. ಇನ್ನೂ ಬೇಕಾದ್ರೆ ನಾನು ಓಡಿಸ್ತೀನಿ, ನನ್ಗೆ ಆ ಫೀಲೇ ಸಾಕು. ಹೌದು ಬ್ರೋ, ಎಲ್ಲಾರು ಹಂಗ ಅನ್ಕೊಂಡೆ ತಗೊಳತಾನೆ. ನಾನು ಸಾಕ್ತೀನಿ ಅಂತಾನೆ ತಗೊಳೋದು. ಹೌದು, ಆ ಮಜಾನೇ ಬೇರೆ. ಮದ್ವೆ ಆದ್ಮೇಲೆ ಬಿಟ್ಬಿಡಕ್ಕಾಗುತ್ತಾ? ಅದೇ ತರ. ಓಕೆ ಬ್ರೋ, ಬಟ್ ಇನ್ನೊಂದೇನಂದ್ರೆ, ಹಿಂಗಡೆ ಕುತ್ಕೊಂಡವ್ರಿಗೆ ನಮ್ ಫ್ರೆಂಡ್ ರಿತಿಕ್ ಅಂತ, ಪಾಪ ಒಂದು 2 ದಿನ ಧರ್ಮಸ್ಥಳಕ್ಕೆ ಹೋಗಿದ್ದೆ. ಧರ್ಮಸ್ಥಳ ಸಕಲೇಶ್ಪುರ ಅಲ್ಲ. ಸೊ ಆಲ್ಮೋಸ್ಟ್ ಒಂದು 2,000 ಕಿಲೋಮೀಟರ್ಸ್ ಓಡಿಸಿದೆ ಟ್ರಿಪ್. ಸೊ ಹಿಂದ್ಗಡೆ ಅಂತೂ ಅವನಿಗೆ ಪಾಪ ಆಗ್ಲಿಲ್ಲ, 2 ದಿನ ಕುತ್ಕೊಳಕ್ ಆಗ್ಲಿಲ್ಲ ಅವನ್ಗೆ. ನನಗ್ ಪೊಸಿಷನ್ ಕರೆಕ್ಟ್ ಆಗಿತ್ತು, ಬಟ್ ಅವ್ರಿಗೆ ಹಿಡ್ಕೊಳಕ್ ಏನು ಸಿಗಲ್ಲ, ಏನು ಸಪೋರ್ಟೇ ಇಲ್ಲ. ದಬ್ಕೊಂಡ್ ಹಿಡ್ಕೊಬೇಕು. ಹುಡುಗಿ ಇದ್ರೆ ಮಜಾ ನಮ್ಗೆ. ಇಲ್ಲ ಅಂತಂದ್ರೆ ನಮ್ಗೂ ಆ ಫೀಲ್ ಬರಲ್ಲ. ಹುಡುಗಿ ಇದ್ರೇನೆ ಬ್ರೋ GT ಅಂತಂದ್ರೆ. ಹೌದಾ? ಹುಡುಗಿ ಇರ್ಬೇಕು. ಹುಡುಗಿ ಇದ್ರೆ ಆ ಫೀಲೇ ಬೇರೆ. ಬರೀ ಇಂತದೇ. ಬ್ರೋ, ಏನ್ ಬ್ರೋ ಒಳ್ಳೆ ಲೊಕೇಶನ್ ಬಂದಿದ್ದೀರಾ ಇವತ್ತು? ಡೀಲ್ಸ್ ಬಂದಿದೀವಿ. ಲೈಕ್ ಬೆಳಗ್ಗೆ ಲೈಕ್ ಎಷ್ಟೋ ದಿನದಿಂದ ಅನ್ಕೊಂಡ್ವಿ ಬರ್ಬೇಕು, ಆ ಫಾಗ್ ನೋಡ್ಬೇಕು, ಇನ್ಸ್ಟಾ ರೀಲ್ಸ್ ಎಲ್ಲ ನೋಡಿದ್ವಿ. ಬಟ್ ಇವತ್ತು ಒಂದೊಂದು ಆಸೆ, ಲೈಕ್
ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಫೈನಲಿ ನಮ್ಮ ಇಬ್ಬರು ಡ್ರೀಮ್ ಫಿಲ್ಫಿಲ್ ಆಗಿ ಒಂದು ಕ್ರೋಮಮ್, ಮಿಸ್ಟರ್ ಕ್ಲೀನು ಮತ್ತೆ ಇನ್ನೊಂದು ರೆಡ್. ಸೊ ಎರಡರಲ್ಲೂ ಬಂದ್ವಿ. ಸೊ ನಮ್ ಡ್ರೀಮ್ ಫಿಲ್ಫಿಲ್ ಆಗಿದೆ. ಸೀಟ್ ಖಾಲಿನೇ ಇದೆ. ಬ್ಯಾಕ್ ಸೀಟ್ ಇಬ್ರು ಸಿಂಗಲ್ಸ್ ಬ್ರೋ ಬಂದಿರೋದು ನಾವು. ಒಂಟಿ ಸಲಗ ಅಂತೀವಲ್ಲ ಆ ಥರ ಬಂದಿರೋದು. ಆನೆಯಲ್ಲಿ ಸಲಗ ಆ ಥರ. ಬ್ರೋ ನೀನು ತಗೊಬೇಕು ಅಂದ್ರೆ ಏನಂತ ಹೇಳ್ಬಿಟ್ಟು ತಗೊಂತೀಯ ಗಾಡಿ? ಯಾರನ್ನ ತಗೊಂತೀನಿ ಅಂದ್ರೆ ತಗೊಂತ ಹೇಳ್ತೀಯ, ಇಲ್ಲಾಂದ್ರೆ ಬೇಡ ಅಂತ ಹೇಳ್ತೀಯ? ನಾನು 100% ತಗೊಂತಾನೆ ಹೇಳ್ತೀನಿ. ಅವ್ರವ್ರು ರಿವ್ಯೂಸ್ ಮತ್ತೆ ಅವ್ರವ್ರ ಸ್ಯಾಟಿಸ್ಫ್ಯಾಕ್ಷನ್ ಒಂದೊಂಥರ. ಬಟ್ ನನ್ಗನ್ಸ್ಕೊಂಡು 100% 5 lakhs ವರ್ತಿದ್ಯಾ ಬ್ರೋ? 100% ವರ್ತಿದೆ. ಹಾಂ, ತಗೊಂಡು ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಓಕೆ. ನಮಗೆಲ್ಲ ಗೊತ್ತಾಗೋಯ್ತು. ಓಡ್ಸೋಕ್ಕೆಲ್ಲ ಓಡ್ಸಕ್ಕಲ್ಲ, ಅದು ನೋ ವರ್ಡ್ಸ್ ಅಂತಾರಲ್ಲ. ಹೇಳುವಾಗ ಸಂಬಂಧಗಳು ಬೇಡ, ಫ್ರೆಂಡ್ಶಿಪ್ ಬೇಡ, ಸತ್ಯ ಧರ್ಮ ಮುಖ್ಯ. ಇವತ್ತಿನ ಬ್ಲಾಗ್ ಇಷ್ಟೇ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್. ಅಷ್ಟೇ.